ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕ ಬಜೆಟ್ಗೆ ದಿನಾಂಕ ನಿಗದಿಯಾಗಿದೆ. ನಿನ್ನೆ ಸಚಿವ ಸಂಪುಟ ಸಭೆ ನಡೆಯಿತು. ಮಾರ್ಚ್ 6ನೇ ತಾರೀಕಿಗೆ ಕರ್ನಾಟಕದ ಬಜೆಟ್ ಇರುತ್ತೆ. ಹಣಕಾಸು ಸಚಿವರು ಹಣಕಾಸು ಇಲಾಖೆಯನ್ನು ಇಟ್ಕೊಂಡಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಾರಿಗೆ ಬಜೆಟನ್ನು ಮಂಡಿಸ್ತಾರೆ. ಮಾರ್ಚ್ 27ರ ತನಕ ಬಜೆಟ್ ಅಧಿವೇಶನ ನಡೆಯುತ್ತೆ. 14 ದಿನಗಳ ಕಾಲ ಈ ಬಜೆಟ್ ಅಧಿವೇಶನ ನಡೆಯೋದು. ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ, ಅಭಿವೃದ್ಧಿ, ಹೊಸ ನೀತಿಗಳ ಬಗ್ಗೆ ಚರ್ಚೆ. 17ನೇ ಬಾರಿಗೆ ಸಿದ್ದರಾಮಯ್ಯನವರು ತಮ್ಮ ಬಜೆಟನ್ನು ಮಂಡಿಸ್ತಾರೆ. ಕಳೆದ ಬಾರಿ 4,09,000 ಕೋಟಿ, ಅಂದರೆ ಮೊದಲ ಬಾರಿಗೆ ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿಯನ್ನು ದಾಟಿ ಹೋಗಿತ್ತು. ಗ್ಯಾರಂಟಿಗಳಿಗೆ 51,000 ಕೋಟಿ, ಮೂಲ ಸೌಕರ್ಯಗಳಿಗೆ ಕೆಲವೊಂದಿಷ್ಟು ಹಣ, ಅದಾದ ನಂತರ ರಾಜ್ಯದ ಪ್ರಮುಖ ಯೋಜನೆಗಳಿಗೆ ಹಣವನ್ನು ಮೀಸಲಿಡಲಾಗಿತ್ತು. ಈ ವರ್ಷ ಸಿದ್ದರಾಮಯ್ಯನವರ ಬಜೆಟ್ ಹೇಗಿರುತ್ತೆ ಎನ್ನುವಂತಹ ಕುತೂಹಲ ಇದೆ. ಗ್ಯಾರಂಟಿಗಳ ಅನುಷ್ಠಾನ, ಬೇರೆ ಬೇರೆ ಇಲಾಖೆಗಳಿಗೆ ಹೋಗಬೇಕಾದಂಥ ಹಣ, ವಿತ್ತೀಯ ಕೊರತೆ, ರಾಜಸ್ವದ ಸಂಗ್ರಹ ಎಲ್ಲದರ ಬಗ್ಗೆಯೂ ಕೂಡ ಭಾರಿ ಕುತೂಹಲ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ವಿವಿಧ ಇಲಾಖೆಗಳ ಜೊತೆಗೆ ಕಳೆದ 5-6 ದಿನಗಳಿಂದ ನಿರಂತರವಾಗಿ ಸಭೆ ಮಾಡ್ತಿದ್ದಾರೆ. ಒಟ್ಟು 14 ದಿನಗಳ ಕಾಲ ಬಜೆಟ್ ಅಧಿವೇಶನ ನಡೆಯುತ್ತೆ.